ಸರ್ ನಮಸ್ತೆ. ನಮಸ್ತೆ, ನನ್ನ ಹೆಸರು ಪೌದನ್ ಅಂತ ಹೇಳಿ. ನಾವು ಚಿಕ್ಕಮಗಳೂರು ಡಿಸ್ಟಿಕ್ ಕಳಸ ತಾಲೂಕು ಸಂಸೆ ಗ್ರಾಮ. ಇಲ್ಲಿ ನಾವು ತೋಟಗಾರಿಕೆ ಬೆಳೆಗಳನ್ನ ಬೆಳೆದಿದ್ದೀವಿ. ಅಡಿಕೆ, ಕಾಫಿ, ಮೆಣಸು, ಅದ್ರ ಜೊತೆ ಇನ್ನಿತರ ಮಿಶ್ರ ಬೆಳೆಗಳಾಗಿ ಹಣ್ಣಿನ ಗಿಡಗಳಾಗಿರ್ಬೋದು, ಮತ್ತೆ ಇನ್ನು ಅರಣ್ಯ ಕೃಷಿ ಈ ತರ ಮಾಡ್ಕೊಂಡು ಹೋಗ್ತಾ ಇದೀವಿ. ಸರ್ ಇದು ಪೈನಾಪಲ್ ಇದೆಯಲ್ಲ, ಇದು ಯಾವ ರೀತಿ ಇದು ನೀವು ಗಿಡ ಹಾಕಿರೋದು? ಸರ್ ಇದು ಪೈನಾಪಲ್ ಬಂದ್ಬಿಟ್ಟು ಇದು ಏನು ದಕ್ಷಿಣ ಕನ್ನಡದಲ್ಲಿ ನಾವು ಆ ಗಿಡಗಳನ್ನ ತಂದು ನಾಟಿ ಮಾಡಿದೀವಿ. ಜಸ್ಟ್ ಮನೆ ಯೂಸಿಗೆ ಅಂತೇಳಿ ನಾಟಿ ಮಾಡಿರೋದು ಅಷ್ಟೇ. ಇದ್ರಲ್ಲಿ ಹೇಗ್ ಬಂದ್ರೆ ಇದು ನೋಡಿ, ಇಲ್ಲಿ ಕಾಯಿ ಆಗಿದಲ್ವಾ, ಈ ಮೇಲ್ಗಡೆಯಿಂದ ನೆಟ್ಟರೆ ನಿಮಗೆ ಸ್ವಲ್ಪ ಹುಳಿ ಅಂಶ ಬರುತ್ತೆ. ಮತ್ತೆ ಈ ಮೇಲ್ಗಡೆ ಏನೀಗ ನೋಡಿ, ಇದರಲ್ಲಿ ಮುಳ್ಳುಗಳಿಲ್ಲ. ಇದ್ರಲ್ಲಿ ನೆಟ್ಟರೆ ನಿಮಗೆ ಮುಳ್ಳುಗಳು ಬರುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಇಲ್ಲಿ ಕಸಿ ವಿಧಾನ ಅಂತ ಇರುತ್ತೆ. ಇಲ್ಲಿ ನಿಮಗೆ ನೋಡಿ ಈ ತರ ಇಲ್ಲಿಂದ ಒಂದು ಹೊರಟಿರುತ್ತೆ ನೋಡಿ, ಇಲ್ಲಿ ಒಂದು ಹೊರಟಿರುತ್ತೆ ಅಂದ್ರೆ ಕಸಿ ಗಿಡ ಅಂತ. ಇದನ್ನ ನೆಟ್ಟರೆ ನಿಮಗೆ ಬೇಗ ಅಂದ್ರೆ 2 ವರ್ಷಕ್ಕೆ ಕಾಯಿ ಬಿಡುತ್ತೆ. ಪ್ಲಸ್ ನಿಮಗೆ ಮುಳ್ಳಿನ ಅಂಶ ಇರೋದಿಲ್ಲ. ನೋಡಿ ಇಲ್ಲಿ ತೋಟದಲ್ಲಿ ಕೆಲಸ ಮಾಡ್ಲಿಕ್ಕೆಲ್ಲ ಈಸಿ ಆಯ್ತು. ನೋಡಿ ಈ ತರ ಒಂದು ಕಸಿ ಬಂದಿರುತ್ತೆ. ಅಂದ್ರೆ ಅದು ಹಣ್ಣಿನ ಕೆಳಗಡೆ, ಇದು ಹಣ್ಣಿನ ಸ್ವಲ್ಪ ಕೆಳಗಡೆ, ಇನ್ನೂ ಕೆಳಗಡೆ ಇರುತ್ತೆ. ಇದನ್ನ ತೆಗೆದು ನೆಟ್ರೆ ಇದು ನಿಮ್ಗೇನು ಮುಳ್ಳು ಬರಲ್ಲ. ಇಲ್ಲಿರೋ ತೋಟದಲ್ಲಿ ಓಡಾಡ್ಲಿಕ್ಕೆಲ್ಲ ಬಾರಿ ಕಷ್ಟ. ಸೊ ಇದು ಹಣ್ಣಿನ ಮೇಲ್ಗಡೆ ಇರೋದನ್ನ ಡೈರೆಕ್ಟ್ ಆಗಿ ನೆಟ್ರೆ ಮುಳ್ಳು ಬರುತ್ತೆ. ಇದನ್ನು ಬರುತ್ತೆ, ಆದ್ರೆ ಇದು ಒಳ್ಳೇದು, ಬೇಗ ಬರುತ್ತೆ. ಪ್ಲಸ್ ಮುಳ್ಳು ಇರೋದಿಲ್ಲ. ಅದು ತೋಟದಲ್ಲಿ ಕೆಲಸ ಮಾಡ್ಲಿಕ್ಕೆಲ್ಲ ಈಸಿ ಆಗುತ್ತೆ. ಓಕೆ ಓಕೆ. ಇದು ಎಷ್ಟು ದಿನಕ್ಕೊಂದ್ಸರಿ ಇದು ನೀವು ನೆಟ್ ಮೇಲೆ ಎಷ್ಟು ದಿನಕ್ಕೆ ಹಣ್ಣಾಗೋದು? 2 ವರ್ಷಕ್ಕೆ ನಿಮ್ಗೆ ಹಣ್ಣಾಗುತ್ತೆ. 2 ವರ್ಷ ಬೇಕು ಮಿನಿಮಮ್. 2 ವರ್ಷ ಬೇಕು. ಸರ್ ಇದು ಯಾವ ಗಿಡ ಇದು? ನೋಡಿ ಸರ್, ಇದು ಬಂದ್ಬಿಟ್ಟು ಇದು ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿ ಬಿಡ್ತಾರೆ, ಕೋಕಮ್ ಅಂತ ಹೇಳಿ. ಇದು ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಪುನ್ನಾರ್ ಪುಳಿ ಅಂತ ಹೇಳಿ ಕರೀತಾರೆ. ಪುನ್ನಾರ್ ಪುಳಿ ಅಂತ ಹೇಳಿ. ನೋಡಿ ಇಲ್ಲಿ ನಿಮಗೆ ಕಾಣ್ಬೋದು. ಇದು ಕಾಯಿ ಆದಾಗ ಗ್ರೀನ್ ಇರುತ್ತೆ. ನೋಡಿ ಇಲ್ಲಿ ಹಣ್ಣಾಗಿದೆ. ಇದು ಸೇಮ್ ನಿಮ್ಗೆ ಮ್ಯಾಂಗೋಸ್ಟಿನ್ ಟೈಪೇ ಬರುತ್ತೆ ಈಗ ಇದರಲ್ಲಿ. ಮತ್ತೆ ನೋಡಿ ಈ ಹಣ್ಣು ನೋಡಿ ಈ ತರ ಇರುತ್ತೆ. ಇದ್ರ ಹೇಳ್ತೀನಿ ನೋಡಿ ಸರ್, ನೇರವಾಗಿ ತಿನ್ಬೋದಾ? ಇದು ಬಂದ್ಬಿಟ್ಟು ಹೇಗಂದ್ರೆ, ಈ ಒಳಗಡೆ ಏನ್ ವೈಟ್ ಇರುತ್ತೆ, ಇದು ತಿನ್ಲಿಕ್ಕೆ ಯೂಸ್ ಮಾಡಲ್ಲ. ಇದನ್ನ ವೈಟ್ ನ ತೆಗ್ದ್ಬಿಡೋದು. ತೆಗ್ದ್ಬಿಟ್ಟು ಏನು ಈ ತರ ನೋಡಿ ರೆಡ್ ಬಂದಿದಲ್ವಾ, ತಿರುಳು ಇರುತ್ತೆ. ಇದನ್ನ ನೀವು ಬಿಸಿಲಲ್ಲಿ ಒಣಗಿಸ್ಬೇಕಾಗುತ್ತೆ. ಬಿಸಿಲಲ್ಲಿ ಇದನ್ನ 2-3 ವರ್ಷ ಹಾಗೇನೆ ಇಡ್ಬೋದು. ಯಾವ್ದೋ ಪ್ಲಾಸ್ಟಿಕ್ ಅಲ್ಲಿ ಕಟ್ಟಿ ಹಾಗೆ ಇಡ್ಬೋದು. ಇದನ್ನ ನೀವು ರಾತ್ರಿ, ಇದ್ರ ಹೆಲ್ತ್ ಬೆನಿಫಿಟ್ ಹೇಳ್ತೀನಿ ಕಡೆ, ಇದನ್ನ ರಾತ್ರಿ ನೀವು ನೆನ್ಸಿಟ್ಟು ಬೆಳಗ್ಗೆ ಇದನ್ನ ಖಾಲಿ ಹೊಟ್ಟೆ ಜ್ಯೂಸ್ ಮಾಡಿ ಕುಡಿದ್ರೆ ಅದು ಪಿತ್ತ ಆಗಿರ್ಬೋದು, ಇನ್ನಿತರ ಸುಮಾರು ಆಯುರ್ವೇದಿಕ್ ಅಂಶ ತುಂಬಾ ಇರುತ್ತೆ. ಮತ್ತೆ ಇದು ಸಾಂಬಾರಿಗೂ ಯೂಸ್ ಮಾಡ್ಬೋದು. ಸಾಂಬಾರು ಬಾರಿ ಚೆನ್ನಾಗುತ್ತೆ. ಅಂದ್ರೆ ನೇರವಾಗಿ ಇದನ್ನ ಪುಡಿ ಮಾಡ್ಕೊಂಡು, ಪುಡಿ ಅಲ್ಲ, ಇದನ್ನ ಡೈರೆಕ್ಟ್ ನೀರಲ್ಲಿ ನೆನೆಸಿ, ಹುಣಸೆ ಹಣ್ಣು ಹೇಗೆ ಯೂಸ್ ಮಾಡ್ತೀವಿ ಸೇಮ್ ಹಾಗೆ ನೆನೆಸಿ ಕಿವುಚ್ಬೇಕಾ? ಕಿವುಚ್ಬೇಕು. ಅದು ಸ್ವಲ್ಪ ಹೊತ್ತು, ಇದು ಹುಣಸೆ ಹಣ್ಣು ಅಷ್ಟು ಫಾಸ್ಟ್ ಆಗಲ್ಲ. ಸ್ವಲ್ಪ ಹೊತ್ತು 1-2 ಅವರ್ ಆದ್ರೂ ಇಡ್ಲೇಬೇಕು. ನೀರಲ್ಲಿ ನೆನೆಸಿಟ್ರೆ ಆಯ್ತು, ಚೆನ್ನಾಗಿದಾಗುತ್ತೆ. ಇದು ಇದು ಚೆನ್ನಾಗಿ ತುಂಬಾ ಯೂಸ್. ನೇರವಾಗಿ ತಿನ್ಬೋದಾ ಇದು ಒಂದ್ ಪೀಸ್? ಇದು ನೋಡಿ, ಇದು ಒಳಗಡೆ ತಿರುಳನ್ನ ತಿನ್ಬೋದು. ಸ್ವಲ್ಪ ಸ್ವೀಟ್ ಆಗಿರುತ್ತೆ. ಹೇಗಿದೆ? ಉಡಿ ಚೆನ್ನಾಗಿದೆ. ಇನ್ನು ಮುಂದೆ ಬೇರೆ ಬೆಳೆಗಳನ್ನ ಹಾಗೇನೆ ಮತ್ತೊಂದು ಮುಖ್ಯ ಬೆಳೆ ಈಗ ಅಡಿಕೆಗೆ. ನಮ್ಮಲ್ಲಿ ಈಗ ಎಲೆಚುಕ್ಕೆ ರೋಗ ಬಂದು ತುಂಬಾ ಇದಾಗ್ತಿದೆ, ವಿನಾಶದ ಇದ್ರಲ್ಲಿದೆ. ಹಾಗಾಗಿ ನೆಕ್ಸ್ಟ್ ನಮಗೆ ಬಂದು ಕೈ ಹಿಡಿದಿರದೆ ಏನು ಇಲ್ಲಿ ಕಾಣ್ತಿರ್ಬೋದು, ಕಾಳು ಮೆಣಸು ಅಂತೇಳಿ. ಇದು ಅಷ್ಟೇ, ನಮಗೊಂದು ಮರದಲ್ಲಿ ಏನಿಲ್ಲ ಅಂದ್ರೆ 2-2.5 kg ಒಣ ಇಳುವರಿ ಬರುತ್ತೆ ಒಂದು ಅಡಿಕೆ ಮರದಿಂದ ಒಂದು ವರ್ಷಕ್ಕೆ. ಆಯ್ತಾ? ಹಾಗೆ ನೋಡಿ, ಇದನ್ನ ಏನು ನೆಡುವ ವಿಧಾನ ಏನಂತ ಹೇಳ್ತೀನಿ ಕೇಳಿ. ಈಗ ಒಂದು ವಿಧಾನ ಮೊದ್ಲಿಂದನೂ ಅಷ್ಟೇ, ಹಬ್ಬು ಬಳ್ಳಿ ಅಂತ ಈಗ ನೆಲದಲ್ಲಿ ಹೋಗ್ತಾ ಇರುತ್ತೆ. ಇದನ್ನ ನೀವು ಜೂನ್ ತಿಂಗಳಲ್ಲಿ ಕಟ್ ಮಾಡಿ ನೆಡುವಂತದ್ದು. ಕಟ್ ಮಾಡೋದು ಅಲ್ಲಿಗೆ 3-4 ಗಿಂಡ್ ಬಿಟ್ಟು ಕಟ್ ಮಾಡಿ, 3-4 ಗಿಂಡ ಅಥವಾ 5, ನಮ್ ಕಡೆ 5-6 ಬಿಡ್ತಾರೆ, ಮಳೆ ಜಾಸ್ತಿ ಅಲ್ವಾ. ಹಾಗೆ ಇದನ್ನ ನೆಟ್ಟು ನೀವು ಮಾಮೂಲಿ ಬಿಟ್ಬಿಡ್ಬೇಕು. ನೇರವಾಗಿ ನೆಟ್ಬಿಡ್ತೀರಾ? ನೇರವಾಗಿ ನೆಟ್ ಬಿಡೋದು. ಗೊಬ್ಬರ ಏನೋ ಹಾಕ್ಲಿಕ್ಕಿಲ್ಲ, ಡೈರೆಕ್ಟ್ ಆಗಿ ನೆಟ್ ಬಿಡೋದು. ಮತ್ತೊಂದು ಏನ್ ಮಾಡ್ತಾರೆ ಅಂದ್ರೆ, ಏನು ನೀವು ನರ್ಸರಿಗಳಿಂದ ಗಿಡಗಳನ್ನ ಈಗ ಅದಕ್ಕೆ 28-38 ರೂಪಾಯಿ ರೇಟ್ ಆಗಿದೆ. ಅದನ್ನ ನೆಟ್ಟಾಗ ಸಾಯುವ ಇದು ಚಾನ್ಸಸ್ ಇರ್ಬೋದು. ಈಗ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಬೇಗ ಇಳುವರಿ ಬರ್ಲಿಕ್ಕೋಸ್ಕರ ಈ ಟಾಪ್ ಶೂಟರ್ ಅಂತ ಹೇಳಿ ಕರಿತೀವಿ. ಈ ಮೇಲ್ಗಡೆ ಏನ್ ಹೋಗ್ತಾ ಇರುತ್ತೆ, ಇದನ್ನ ನಾವು ಇಲ್ಲಿ ಕಟ್ ಮಾಡ್ತೀವಿ. ಇದೇನ್ ಬೇರ್ ಕಾಣುತ್ತಲ್ಲ, ಈ ಮೇಲ್ಗಡೆ ಟಾಪ್ ಅಂದ್ರೆ ಇದು ಸ್ವಲ್ಪ ಚೆನ್ನಾಗಿ ಬರುತ್ತೆ, ನಿಮಗೆ ಅಗಲವಾಗಿ ಬರುತ್ತೆ. ಇದು ಕಟ್ ಮಾಡಿದಾಗ ಇದು ಅಗಲವಾಗಿ ಬರುತ್ತೆ. ಇದನ್ನ ನಾವು ಕಟ್ ಮಾಡಿ ಅಲ್ಲಿ ಮುಂದೆ ತೋರಿಸ್ತೀವಿ. ಅಲ್ಲಿ ನೆಟ್ಟು ಹೇಗ್ ಬಂದಿದೆ ಅಂತ ತೋರಿಸ್ತೀವಿ. ಇದು ನೆಟ್ಟು ನಿಮಗೆ ಮಿನಿಮಮ್ 3-4 ವರ್ಷ ಬೇಕು ಇಳುವರಿ ಬರ್ಲಿಕ್ಕೆ. ಇದ್ರಲ್ಲಿ ನೀವು ಅದೇ ವರ್ಷ ಇಳುವರಿ ಪಡಿಬಹುದು. ಬಟ್ ಅದು ಲೈಫು ಕಡಿಮೆ ಇಲ್ಲ, ಲೈಫು ಇದೆ. ಅದನ್ನ ನಾವು ಈಗ ಇತ್ತೀಚೆಗೆ ಮಾಡ್ತಿರೋದು, ಮುಂದೆ ಅದ್ರದ್ದು ರಿಸಲ್ಟ್ ನೋಡ್ತೀವಿ. ಇದು ಯಾವ ವೆರೈಟಿ? ಇದು ಪಣಿಯೂರು. ಫುಲ್ ಪಣಿಯೂರೇ ಹಾಕಿರೋದು. ಯಾಕಂದ್ರೆ ಅಡಿಕೆಗೆ ಪಣಿಯೂರು ಬೆಸ್ಟ್. ಮತ್ತೆ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಜಾಸ್ತಿ ಇದೆ, ಪಣಿಯೂರು ಬೆಸ್ಟ್. ಈಗ ನೋಡಿ, ನಿಮ್ಗೆ ಮೆಣಸಿನ ಬಗ್ಗೆ ನಾನು ಹೇಗೆ ಹೇಳಿದೆ ಗಿಡ ತೋರಿಸಿ, ಹಾಗೇನೆ ಅಂದ್ರೆ ಈ ಜೂನ್ ನಿಮಗೆ ಏನು ಫಸ್ಟ್ ವೀಕಲ್ಲಿ ಏನ್ ಮಳೆ ಬರುತ್ತೆ 15 ದಿವಸ, ಆ ಮಳೆಯಲ್ಲಿ ನೆಟ್ರೆ 100% ರಿಸಲ್ಟ್ ಬರುತ್ತೆ ನಿಮಗೆ. ಓಕೆನಾ? ಈಗ ನೋಡಿ, ಫಸ್ಟ್ 2 ಹಂತದಲ್ಲಿ ಅಂದ್ರೆ ಮಾಮೂಲಿ ಏನು ಹಬ್ಬು ಬಳ್ಳಿಯಲ್ಲಿ ಏನ್ ಹೋಗಿರುತ್ತೆ ನೋಡಿ, ಇದು ಹಬ್ಬು ಬಳ್ಳಿ ಇರುತ್ತಲ್ವ ಇಲ್ಲಿ ನೋಡಿ, ಇದು ಹಬ್ಬು ಬಳ್ಳಿ. ಇದ್ರಲ್ಲಿ ನೆಟ್ಟಿರೋದು ಮೆಣಸು. ಓಕೆನಾ? ಹಬ್ಬು ಬಳ್ಳಿಯಲ್ಲಿ ನೆಟ್ಟಿರೋ ಮೆಣಸು ನೋಡಿ, ಈ ತರ ನೆಟ್ಟಿರ್ತೀವಿ. ಬಳ್ಳಿ ತೋರಿಸಿದ್ನಲ್ಲ ನೋಡಿ, ಇದೀಗ ಬದುಕಿ ನೋಡಿ ಇಷ್ಟ ಹತ್ರ ಬಂದಿದೆ. ಇದನ್ನ ನಾವು ಹಗ್ಗ ಕಟ್ಟಿ ಈ ಮರಕ್ಕೆ ಸಪೋರ್ಟ್ ಕೊಡ್ತೀವಿ. ಓಕೆನಾ? ಹಾಗೇನೆ ಈ ನಿಮಗೆ ಮತ್ತೊಂದು ಏನಂದ್ರೆ ಟಾಪ್ ಶೂಟರ್ ಅಂತ, ಇದಕ್ಕೂ ಡಿಫ್ರೆನ್ಸ್ ತೋರಿಸ್ತೀನಿ ಬನ್ನಿ. ಇದರಲ್ಲಿ ಇಷ್ಟು ಬೆಳವಣಿಗೆ ಬಂದಿದೆ,
ನೋಡಿ ಇದು ಬಂದ್ಬಿಟ್ಟು ನಿಮಗೆ ಟಾಪ್ ಶೂಟರ್ ಅಂತ ಹೇಳಿ, ಇದು ಸಹ ಜೂನ್ ಅಲ್ಲೇ ನೆಟ್ಟಿರುವಂತದ್ದು ಅಂದ್ರೆ ಏನು ಬಳ್ಳಿ. ಮೇಲ್ಗಡೆ 4 ಗಿಣ್ಣಿಯನ್ನು ಕಟ್ ಮಾಡಿ ಹಾಕಿದ್ರಲ್ಲ ಅದು. ಅದು ನೋಡಿ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂದ್ರೆ ನೋಡಿ, ಇದು ಸೇಮ್ ಅಷ್ಟೇ ಇದು ಬಂದಿದೆ, ಏನು ಆಕ್ಟಿವ್ ಆಗಿ ಗಿಡನೂ ನೋಡಿ ಆಕ್ಟಿವ್ ಆಗಿ ಬಂದಿದೆ ಇಲ್ಲಿ, ಅದೇನು ಮುಂದೆ ಏನು ಮರಕ್ಕೆ ಹಾಕ್ಬೋದು ನೋಡಿ. ಪ್ಲಸ್ ಈ ವರ್ಷ ಇಳುವರಿಗೂ ನೋಡಿ ರೆಡಿ ಆಗಿದೆ. ಇದು ಮೊಗ್ಗು ನೋಡಿ, 1 2 3 4 ನೋಡಿ, 1 5 6 7 8 ಮೆಣಸು ಇಳುವರಿ ನಾವು ಪಡಿಬಹುದು. ಇಷ್ಟು ವ್ಯತ್ಯಾಸ. ಇದು ಎಷ್ಟು ದಿನದ್ದು? ಇದು ಅಂದ್ರೆ ಜೂನ್ ಅಲ್ಲಿ ನಾಟಿ ಮಾಡಿರೋದು. ಹಾ, ಜೂನ್ ಅಂದ್ರೆ ಈ ಜೂನಿಗೆ 1 ವರ್ಷ ಆಗುತ್ತೆ ನೋಡಿ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್. ಹಾಗೆ ನಾವು ಏನು ಬುಟ್ಟಿ ಗಿಡಗಳನ್ನ ಮಾಡಿ ನೆಡ್ತೀವಲ್ಲ, ಅದನ್ನ ಇಲ್ಲಿ ಬನ್ನಿ ತೋರಿಸ್ತೀನಿ ನೋಡಿ. ನಿಮಗೆ ಬುಟ್ಟಿ ಗಿಡ ಆದ್ರೂ ಅಷ್ಟೇ ಸೇಮ್ ರಿಸಲ್ಟ್ ನೋಡಿ. ಇಷ್ಟೇ ಅಂದ್ರೆ ಈ ವರ್ಷ ಇಳುವರಿನ ನಾವು ಪಡೆಯಕ್ಕಾಗಲ್ಲ. ಯಾವ್ದಾಗ್ಲಿ ನೀವು ಹಬ್ಬ ಬಳ್ಳಿ ಆಗಿರ್ಬೋದು, ನಾಟಿ ಬುಟ್ಟಿ ಅಂದ್ರೆ ಬುಟ್ಟಿಯಲ್ಲಿ ಏನು ನೀವು ನರ್ಸರಿಗಳಲ್ಲಿ 2 ಗಿಣ್ಣಗಳನ್ನ ಇಟ್ಟು ನರ್ಸರಿ ಮಾಡ್ತೀವಿ. ಅದ್ರಲ್ಲಿ ನೋಡಿ ಈ ತರ, ಇದು ಅಷ್ಟೇ ಇಳುವರಿ ಸಿಗಲ್ಲ. ಅದೇ ನಿಮ್ಗೆ ಟಾಪ್ ಶೂಟರ್ ಅಲ್ಲಿ ಇಳುವರಿ ಸಿಗುತ್ತೆ. ಅದೇ ವರ್ಷ ಇಳುವರಿ ಸಿಗುತ್ತೆ. ಇದು ನಾವು ಸುಣ್ಣ, ಏನು ಕ್ಯಾಲ್ಸಿಯಂ ನೈಟ್ರೇಟ್ ಅಂತ ಏನ್ ಹೇಳ್ತೀವಿ, ಡೋಲೋಮೇಟ್. ಇದು ನೋಡಿ, ಅದು ಬಿಟ್ಟು ಇದು 2ನೇ ವರ್ಷ. ಇದು 2ನೇ ವರ್ಷದ್ದು ಜೂನ್ ನಲ್ಲಿ. ಅಂದ್ರೆ ಇದಕ್ಕೀಗ ಈ ಜೂನ್ ಅಂದ್ರೆ 2 ವರ್ಷ ಗಿಡ ನೋಡಿ, 2 ವರ್ಷದ ಗಿಡ ಇದು ನೋಡಿ. ಇದು ಅಷ್ಟೇ ನೋಡಿ, ಇಲ್ಲಿ ನೋಡಿ ಇಳುವರಿಗೆ ರೆಡಿ ಆಗಿದೆ. ಇದು ಮೊಗ್ಗು. ಇದಕ್ಕೆ ನೀರು ಬಿದ್ದಾಗ ಪರಾಗಸ್ಪರ್ಶ ಆಗುತ್ತೆ ನೋಡಿ. ಅಂದ್ರೆ ನೀರು ಅಂತಂದ್ರೆ ಅದು ನ್ಯಾಚುರಲ್ ಆಗಿ ಮಾಡ್ತೀರಾ, ಸ್ಪ್ರಿಂಕ್ಲರ್ ಆಗುತ್ತೆ, ಮಳೆನೂ ಆಗುತ್ತೆ ನಿಮಗೆ ಜೂನ್ ಟೈಮ್. ನೋಡಿ ಇದು ರೆಡಿ ಇದೆ. ನಿಮಗೆ ಪೆಸ್ಟ್ ಗಿಂತನೂ ನಿಮಗೆ ಬಂದ ಡಿಸೀಸ್ಗಳು ಏನು ಶೀಘ್ರ ಸೊರಗು ರೋಗ ಅಂತ ಬರುತ್ತೆ, ಮತ್ತೆ ಸೊರಗು ರೋಗ ಮಾಮೂಲಿ ಅದು ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡುತ್ತೆ. ಅದಕ್ಕೆ ಫಸ್ಟ್ ವೀಕ್ ಅಲ್ಲಿ ಅಂದ್ರೆ ಏನು ಮಳೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಮೈಲ್ತು ಸುಣ್ಣ ಅಂದ್ರೆ ಬೋರ್ಡ ದ್ರಾವಣ ಅಂತ ಏನಿದೆ ಅದನ್ನ ಹೊಡಿಲೇಬೇಕಾಗುತ್ತೆ. ವರ್ಷದಲ್ಲಿ 2 ಸರಿ ಹೊಡಿಲೇಬೇಕು. ಬೇರೆ ಕೆಮಿಕಲ್ ನಾವು ಇಷ್ಟು ತನಕ ಹೋಗಿಲ್ಲ. ಬರೀ ಬೋರ್ಡ ಬಿಟ್ಟರೆ ಬೇರೆ ಯಾವ ಕೆಮಿಕಲ್ ನಾವು ತೋಟಕ್ಕೆ ಯೂಸ್ ಮಾಡ್ತಿದ್ವಿ. ಮತ್ತೆ ಬೇರೆ ಕೆಮಿಕಲ್ ಹೋಗೂ ಇಲ್ಲ, ಯಾಕಂದ್ರೆ ಇದರಲ್ಲಿ ಕಂಟ್ರೋಲ್ ಇದೆ ನೋಡಿ ಸರ್. ಈಗ ನೀವು ನೋಡಿದ್ರಿ, ಈಗ ಒಂದು ಮರ ಬಿದ್ದೋಗಿರುತ್ತೆ, ಮಳೆ ಗಾಳಿಯಲ್ಲಿ ಮರ ಬಿದ್ದೋಗಿರುತ್ತೆ. ಅಡಿಕೆ ಮರಕ್ಕೆ ಏನ್ ಹಬ್ಬ ಬಿಟ್ಟಿರ್ತೀವಲ್ಲ, ಆ ಮರ ಬಿದ್ದೋಗುತ್ತೆ. ಆ ಮರ ಬಿದ್ದೋಗಿರುತ್ತೆ. ಅವು ತುಂಬಾ ಜನ ಏನ್ ಮಾಡ್ತಾರೆ, ಅದನ್ನ ಹಾಗೆ ಬಿಟ್ಬಿಡ್ತಾರೆ. ಹಾಗೆ ಮಾಡೋಕ್ಕಿಂತ ನೋಡಿ, ಆ ಮರನ ಅಲ್ಲಲ್ಲೇ ಗಿಡಗಳ ಮೇಲಿಂದ ಹಿಡಿದು ಲಾಸ್ಟ್ ತನಕ ಕಟ್ ಮಾಡಿ ಈ ತರ ನೆಟ್ರೆ ನೋಡಿ ತುಂಬಾ ರಿಸಲ್ಟ್ ಚೆನ್ನಾಗಿದೆ ನೋಡಿ. ಇಲ್ಲಿ ಈ ವರ್ಷ ಅದು ಜೂನ್ ಅಲ್ಲಿ ನೆಟ್ಟಿರೋಂತ ಗಿಡ ಇದು. ಅದನ್ನೇ ನೀವು ಕಟ್ ಮಾಡಿ ಹಾಕಿ ಹೊರಗಡೆ ತುಂಬಾ ಕಡಿಮೆ ತರದ ಫುಲ್ ಕಮ್ಮಿ ಮಾಡಿದ್ವಿ. ಯಾಕಂದ್ರೆ ಅಲ್ಲೂ ರೋಗಗಳಿರ್ತವೆ. ನಮ್ಮ ವೆದರ್ ಅಂದ್ರೆ ನಮ್ದು ಏನ್ ಬರುತ್ತೆ, ನಮ್ ಕುದುರೆಮುಖ ಭಾಗ ಬರುತ್ತೆ. ಇಲ್ಲಿ ನಿಮಗೆ ವಾರ್ಷಿಕ ಮಳೆ 200 ಇಂಚ್ ಮಳೆ ಬಂದೇ ಬರುತ್ತೆ. ಈಗ ಏನು ಸಕಲೇಶ್ಪುರ ಆಗಿರ್ಬೋದು, ಮೂಡಿಗೆರೆ ಆಗಿರ್ಬೋದು, ಅಂತ ಭಾಗದಲ್ಲಿ ನಿಮ್ಗೆ 55 ಇಂದ 75 ಅಂದ್ರೆ 70 ಅಷ್ಟೇ ಇಂಚ್ ಮಳೆ ಆಗೋದು. ಅಲ್ಲಿ ವೆರೈಟಿ ಇಲ್ಲಿ ಬಂದಾಗ ಸಪೋರ್ಟಿವ್ ಆಗಿರಲ್ಲ. ಅಂದ್ರೆ ನಮ್ಮ ಈ ಭಾಗದಲ್ಲಿ ಏನು ಇಳುವರಿ ಚೆನ್ನಾಗಿ ಕೊಡುತ್ತೆ, ರೋಗ ನಿರೋಧಕ ಶಕ್ತಿ ಏನಿರುತ್ತೆ ಅದನ್ನ ಆಯ್ಕೆ ಮಾಡಿ ನೆಡೋದು ಉತ್ತಮ. ಸ್ವಲ್ಪ ಲೇಟ್ ಆಗ್ಬೋದು ಫಸಲು ಬರೋದು, ಆದ್ರೆ ಫ್ಯೂಚರ್ ಚೆನ್ನಾಗಿರುತ್ತೆ. ನೋಡಿ ಸರ್, ಇದು ಅಷ್ಟೇ ಟಾಪ್ ಶೂಟರ್. 2ನೇ ವರ್ಷದ ಟಾಪ್ ಶೂಟರ್ ಇವು. ಬರೀ 2ನೇ ವರ್ಷ ಆಗಿರೋದು. ನಿಮಗೆ ಬೇರೆ ಬಳ್ಳಿ ಗಿಡ ನೆಟ್ರೆ ಇಷ್ಟು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ನೋಡಿ. ಇವೆಲ್ಲ ಅದೇ ಇಲ್ಲಿ ಕಾಣ್ಬೋದು ನಿಮ್ಗೆ ನೋಡಿ. ಇದು ಇವೆಲ್ಲ ಕರೆಕ್ಟ್ 2 ವರ್ಷ ಸರ್, ಯಾರು ಹೇಳಲ್ಲ ಅಷ್ಟೇ, ಪಕ್ಕ 2 ವರ್ಷದ್ದು ನೋಡಿ. ಇದು ನಮ್ಮೂರು ಬಂದು ರೋಬಸ್ಟಾ ಕಾಫಿ ಇದು, ಆಯ್ತಾ. ಅರೇಬಿಕಾ ನಮ್ಮಲ್ಲಿ ಬೆಳೆಯಲ್ಲ ನಮ್ಮ ಮನೆಯಲ್ಲಿ. ಇದು ರೋಬಸ್ಟಾ ಅಂತ ಹೇಳಿ. ಇದು ಅಷ್ಟೇ ನಾಟಿ ಮಾಡಿ ನಿಮಗೆ 3 ವರ್ಷಕ್ಕೆ ಇಳುವರಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಬಂದ್ಬಿಟ್ಟು 10 ವರ್ಷದ ಗಿಡ ಆಗಿದೆ ಇದು, ಓಕೆನಾ. ಇದು ಅಷ್ಟೇ. ಇನ್ನು ಇದು ಚಿಗುರು ಅಂತ ತೆಗಿತೀವಿ ನಾವು, ಆ ಚಿಗುರನ್ನ ಇನ್ನೂ ತೆಗ್ದಿಲ್ಲ, ಹಾಗಾಗಿ ಇದು ಸ್ವಲ್ಪ ನೀಟಾಗಿ ಕಾಣ್ತಿಲ್ಲ ನೋಡಿ. ಇಲ್ಲಿ ಬಂದು ನಿಮಗೆ ಅದಕ್ಕೆ ಕಸಿ ಮಾಡೋದು ಅಂತ ಹೇಳ್ತಾರೆ. ಅಂದ್ರೆ ನೀವು ಏನು ಬೇರೆ ಏನು ಕೊಂಬೆಗಳೇನು ಬಂದಿರುತ್ತೆ ಅಡ್ಡದಿಡ್ಡಿಯಾಗಿ, ಅವನ್ನ ನೀಟಾಗಿ ತೆಗ್ದ್ಬಿಡ್ತೀವಿ. ನೋಡಿ ಅಲ್ಲೆಲ್ಲ ತೆಗ್ದಿದ್ದಾರೆ ನೋಡಿ, ಅಲ್ಲಿ ತೆಗ್ದಿದ್ದಾರೆ, ನೀಟಾಗಿ ತೆಗ್ದಿದ್ದಾರೆ ನೋಡಿ. ಪ್ಲಸ್ ಆತರ ಮಾಡೋದ್ರಿಂದ ನಿಮಗೆ ಕುಯ್ಲಿಕ್ಕೂ ಈಸಿ ಆಗುತ್ತೆ, ಮತ್ತೆ ಕೊಳೆ ರೋಗ ನಿರ್ವಹಣೆ ಆಗುತ್ತೆ. ನಿರ್ವಹಣೆ ಆಗುತ್ತೆ. ಇದಕ್ಕೆ ಕೊಳೆ ರೋಗ ಒಂದು ರೋಗ, ಮತ್ತೆ ಅದು ಬಿಟ್ರೆ ಬೋರರ್ ಅಟ್ಯಾಕ್ ಮಾಡ್ತವೆ. ಅದು ಹೈಯೆಸ್ಟ್ ಡ್ಯಾಮೇಜ್ ಮಾಡುತ್ತೆ. ಸ್ಟಂಪ್ ಬೋರರ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಿಮಗೆ ಇದು ಎಲ್ಲದರಲ್ಲೂ ನಿಮ್ಗೆ ಬೋರರ್ಗಳು ಬರ್ತವೆ. ಸ್ಟಂಪ್ ಅಲ್ಲಿ ಬಂದಿರುತ್ತೆ. ಹಾಗೆ ಇದು ಸಾಧಾರಣವಾಗಿ ಎಷ್ಟು ಇಳುವರಿ ಕೊಡ್ತದೆ ಸರ್? ಇದು ಬಂದ್ಬಿಟ್ಟು ಒಂದು ಎಕರೆಗೆ ಇಲ್ಲಿ ಈ ಭಾಗದಲ್ಲಿ 25 ರಿಂದ 30 ಬ್ಯಾಗ್ ಇಳುವರಿನ ತೆಗಿಬಹುದು. ಬ್ಯಾಗ್ 50 kg ಬ್ಯಾಗ್ 50 kg ಬ್ಯಾಗ್ ಅಲ್ಲಿ 20 ರಿಂದ 30 ಮೂಟೆ ಬರುತ್ತೆ ಒಂದು ಎಕರೆಗೆ. ಅದೇ ನೀವು ಮೂಡಿಗೆರೆ ಸೈಡ್ ಸಕಲೇಶ್ಪುರ ಕಡೆ ಹೋದ್ರೆ ಒಂದು 50 ತನಕನೂ ಬಂದಿದೆ. 50-60 ಮೂಟೆ ಬರುತ್ತೆ. ಇದಕ್ಕೆ ಬಂದಿರೋದು ಮಳೆ ಸ್ವಲ್ಪ ಕಮ್ಮಿ ಇರಬೇಕು, ಮತ್ತೆ ನಿಮ್ಗೆ ಏನಂದ್ರೆ ಬೆಳಕು 30% ಬೆಳಕು ಇರ್ಲೇಬೇಕು. 30 ಇಂದ 40% ಬೆಳಕು ಇರ್ಲಿ ಅಂದ್ರೆ ಬೆಳಕು ಇರ್ಲೇಬೇಕು. ಅದಕ್ಕಿಂತ ಜಾಸ್ತಿ ಅಂದ್ರೆ ಶೇಡ್ ಇದು ಮಾಡಬೇಕು. ನಿಮಗೆ ಫುಲ್ ಶೇಡ್ ಆದ್ರೂ ಅಷ್ಟೇ. ಈಗಿನ ಯುರೋಪ್ ಒಂದು ಯೂನಿಯನ್ ಏನ್ ಮಾಡಿದೆ ಅಂದ್ರೆ ಹೊಸ ರೂಲ್ಸ್ ಬಂದಿದೆ. ಫುಲ್ ಶೇಡ್ ತೆಗೆದು ಕಾಫಿನ ಅವರು ತಗೊಳಲ್ಲ ಅಂತ ಹೇಳಿದ್ದಾರೆ. ಫುಲ್ ಅಂದ್ರೆ ನೀವು ಫುಲ್ ಓಪನ್ ಆಗಿ ಏನ್ ಕಾಫಿ
ಯುರೋಪ್ ಅಲ್ಲೆಲ್ಲ ನೋಡಿರ್ತೀರ ನೀವು, ಫುಲ್ ಗದ್ದೆ ಬೈಲ್ ತರ ಬೆಳೆದಿರ್ತಾರೆ, ಅಂತ ಕಾಫಿನ ಅವ್ರು ಯೂಸ್ ಮಾಡಲ್ಲ ಅಂತ ಹೇಳಿದ್ದಾರೆ. ಟೇಸ್ಟ್ ಅಂತಲ್ಲ, ಅಂದ್ರೆ ಪರಿಸರ ಹಾಳಾಗುತ್ತಲ್ಲ ಅಂತ ಅವ್ರದ್ದೊಂದು ಕಾನ್ಸೆಪ್ಟ್. ಹಾಗೆ ಮತ್ತೆ ಕೆಮಿಕಲ್ಗಳನ್ನ ಯೂಸ್ ಮಾಡೋಂಗಿಲ್ಲ ಅವರು, ಅಂದ್ರೆ ನಾವು ಇನ್ನು ನೆಕ್ಸ್ಟ್ ಮುಂದೆ ಯಾವ್ದೇ ತರದ ಕೆಮಿಕಲ್ಗಳನ್ನ ಯೂಸ್ ಮಾಡೋಂಗಿಲ್ಲ ಕೃಷಿಲಿ. ಈಗ ಬಂದು ನಿಮಗೆ ಒಂದು ಬ್ಯಾಗಿಗೆ 50 kg ಬ್ಯಾಗ್ಗೆ 10,000 rupees. 10,000 ಈಗ ಪ್ರೆಸೆಂಟ್ 10,000 ಇದೆ. 10,000 ಇದೆ. ಈಗ ನಿಮ್ಗೆ ಇದಕ್ಕೆ 3 ಟ್ರಿಪ್ ಗೊಬ್ಬರಗಳನ್ನ ಕೊಡ್ಬೇಕಾಗುತ್ತೆ, ರಾಸಾಯನಿಕ ಗೊಬ್ಬರನ 3 ಟ್ರಿಪ್ ಕೊಡ್ಬೇಕಾಗುತ್ತೆ. ಮತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ಸ್ಪ್ರೇ ಮಾಡ್ತಿದ್ದಾರೆ ಇದಕ್ಕೆ ಉಳಿಬೇಕಂತ. ನಾವೇನ್ ಸ್ಪ್ರೇ ಮಾಡಕ್ಕೆ ಹೋಗಿಲ್ಲ, ಜಸ್ಟ್ 3 ಟ್ರಿಪ್ ಅಂದ್ರೆ ಒಂದು ಹೂ ಬಿಡೋ ಟೈಮಲ್ಲಿ ಒಂದು ಗೊಬ್ಬರನ ಕೊಡ್ತೀವಿ. ಅದು ಬಿಟ್ರೆ ನಾವು ಹೆಚ್ಚಾಗಿ ಯೂಸ್ ಮಾಡೋದು ಸಂಪೂರ್ಣ ಗೊಬ್ಬರನ ಜಾಸ್ತಿ ಯೂಸ್ ಮಾಡ್ತೀವಿ ನಾವು, ಅಂದ್ರೆ 90 ಅಂತ ಹೇಳಿ 90 ಗೊಬ್ಬರನ ತುಂಬಾ ಯೂಸ್ ಮಾಡ್ತೀವಿ. ಅಂದ್ರೆ 3 ಟ್ರಿಪ್, ಫಸ್ಟ್ ಬಂದ್ಬಿಟ್ಟು ಮಾರ್ಚ್ ತಿಂಗಳಲ್ಲಿ ಒಂದು, ಆಮೇಲೆ ಜೂನ್ ಫಸ್ಟ್ ವೀಕ್ ಅಲ್ಲಿ, ಮತ್ತೆ ಅಕ್ಟೋಬರ್ ಫಸ್ಟ್ ವೀಕ್ ಅಲ್ಲಿ, ಮತ್ತೆ 2 ವರ್ಷಕ್ಕೊಂದ್ಸರಿ ಸುಣ್ಣ ಕೊಡ್ತೀವಿ. ಈಗ ನಾವ್ ಏನ್ ಮಾಡಿದೀನಿ ಅಂದ್ರೆ ಅದನ್ನು ಸುಣ್ಣ ನಿಲ್ಸಿ ಪ್ರತಿ ವರ್ಷನೂ ಸುಣ್ಣ ಅಂದ್ರೆ ಡೋಲಮೈಟ್ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ. ಪ್ರತಿ ವರ್ಷ ಅದು ಮಣ್ ಟೆಸ್ಟ್ ಮಾಡದಿರೋ ಸಂದರ್ಭದಲ್ಲಿ ಅಷ್ಟೇ ಪ್ರತಿ 2 ವರ್ಷಕ್ಕೊಂದ್ಸರಿ ಮಾಡಿಸ್ತೀವಿ. ಮಾಡ್ಸಿಲ್ಲ ಅಂದ್ರೆ ಸುಣ್ಣ ಕೊಡೋದು ಮಾತ್ರ ಮಿಸ್ ಮಾಡೋದಿಲ್ಲ, ಯಾಕಂದ್ರೆ ಇಲ್ಲಿ ಮಳೆ ತುಂಬಾ ಆಗಿದೆ, ಲೀಚ್ ಔಟ್ ತುಂಬಾ ಆಗಿರುತ್ತೆ. ರಸಸಾರ ಮೇಂಟೈನ್ ಮಾಡ್ಬೇಕಾದ್ರೆ ಏನು ಸುಣ್ಣ ಹಾಕ್ಲೇಬೇಕಾಗುತ್ತೆ. ಹಾಗಾಗಿ ಮಣ್ಣು ಪರೀಕ್ಷೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ನಮ್ಮ ಊರಲ್ಲಿ ಏನಂದ್ರೆ ಸುಣ್ಣನ ಪ್ರತಿ ವರ್ಷ ಹಾಕ್ಲೇಬೇಕು. ನೋಡಿ ಸರ್, ಇದು ಬಂದ್ಬಿಟ್ಟು ಕರಿಮುಂಡ ಅಂತ ಹೇಳಿ ಕರಿತೀವಿ ನಾವು. ಇದು ಒಂದು ವೆರೈಟಿ ಏನೋ ಉಳ್ಕೊಂಡಿದೆ ಇಷ್ಟು ತನಕ, ಅಂದ್ರೆ ಎಲ್ಲ ಹೋಗಿದೆ. ಆದ್ರೆ ನೋಡಿ ಇದು ತುಂಬಾ ಏರ್ ಆಗಿದೆ ಮಾತ್ರ, ಇದಕ್ಕೆ ರೋಗ ನಿರೋಧಕ ಶಕ್ತಿ ತುಂಬಾ ಇದೆ ಆಯ್ತಾ. ಅದಕ್ಕೂ ನೋಡಿ ಅದು ಕರಿಮುಂಡ ಅಂತ ಹೇಳಿ. ಇದು ಬಂದ್ಬಿಟ್ಟು ನಿಮಗೆ ಏನು ಪಣಿಯೂರು ಒಂದು ವೆರೈಟಿ. ಓಕೆನಾ. ಇದು ಅಡಿಕೆ ಮರಕ್ಕೆ ಹಬ್ಸ್ಲಿಕ್ಕೆ, ಅಡಿಕೆ ಮರಕ್ಕೆ ನೋಡಿ ಇದು ಹೋದ ವರ್ಷ ಇದಕ್ಕೆ ಅವ್ರು ಕೀಳ್ಲಿಕ್ಕೆ ಮತ್ತೆ ನೋಡಿ ಇಳುವರಿ ಸಿಕ್ಕಿದೆ. ಹೋದ ವರ್ಷ ಜೂನಲ್ಲಿ ಇಟ್ಟಿದ್ದು ಅದೇ ವರ್ಷನೇ ಇಳುವರಿ ಸಿಕ್ಕಿದೆ ನಮಗೆ. ಒಂದ್ ಕಾಯಿ ಸಿಕ್ಕಿದ್ರು ಒಂದು ಇಳುವರಿನೇ ನೋಡಿ. ಅದಕ್ಕೂ ಈಗೇನು ಪಣಿಯೂರಿಗೂ ಮತ್ತು ಕರಿಮುಂಡಕ್ಕೆ ಇರೋ ವ್ಯತ್ಯಾಸ ನೋಡಿ. ಎಲೆಗಳಲ್ಲಿ ಇದು ಕರಿಮುಂಡ ಉದ್ದವಾಗಿರುತ್ತೆ ಆಯ್ತಾ. ಇದ್ರಲ್ಲಿ ನೋಡಿ ಇದು ಮಡ್ಸಿದಾಗ ಸ್ಟ್ರೈಟ್ ಆಗಿ ಕಾಣುತ್ತೆ, ಇದ್ರದ್ದು ಹಾಗಲ್ಲ ನೋಡಿ, ಈ ತರ ಬರುತ್ತೆ. ಪ್ಲಸ್ ನಿಮಗೆ ಅದು ರೌಂಡ್ ಇರುತ್ತೆ, ಇದು ಉದ್ದ. ಸರ್ ಅದು ನಿಮಗೆ ಬಂದ್ಬಿಟ್ಟು ಒಂದು 3 ವರ್ಷಕ್ಕೊಂದ್ಸರಿ ಇಳುವರಿ ಬರುತ್ತೆ. ಅಂದ್ರೆ 3 ವರ್ಷಕ್ಕೆ ಇಳುವರಿ ಬಂದ್ರು ಮಾಮೂಲಿ ಟೈಮಲ್ಲಿ ಸ್ವಲ್ಪ ಇಳುವರಿ, ಆದ್ರೆ ನಾವು ಇದು ಪಣಿಯೂರ್ನ ಸ್ವಲ್ಪ ಅವರೇಜ್ ಒಂದೇ ತರ ಇಳುವರಿನ ತೆಗಿಬಹುದು. ಇದು ಅಡಿಕೆ ಮರಕ್ಕೆ ಹಬ್ಸ್ಲಿಕ್ಕೆ ಬಾರಿ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಅದೇ ನೋಡಿ ಇದು ನಿಮಗೆ ಬಂದ್ಬಿಟ್ಟು ಅಡಿಕೆ ಮರಕ್ಕೆ ಪಣಿಯೂರು ಬೆಸ್ಟ್. ಇದು ನೀವು ಹಗ್ಗದಲ್ಲಿ ಕಟ್ತಾನೆ ಇರ್ಬೇಕು ಪ್ರತಿ ತಿಂಗಳು. ಇದಾದ್ರೆ ಹಾಗಲ್ಲ, ನೀವು ವರ್ಷಕ್ಕೊಂದ್ 2 ಸರಿ ಕಟ್ಟಿದ್ರೆ ಆಯ್ತು ಹಗ್ಗದ ಸಪೋರ್ಟಿವ್. ಏನು ಮೆಣಸು ಈಗ ಪ್ರೈಸ್ ಬಂದು 700 ಇದೆ ಇವಾಗ ಪ್ರೆಸೆಂಟ್. 650 ಇಂದ 700 ನಡೀತಾನೆ ಇದೆ ಈಗ ಒಂದು 2 ವರ್ಷದಲ್ಲಿ. ನೋಡಿ ನೀವು ಅವಾಗ ರೋಗ ಕೇಳಿದ್ರಿ ನಮ್ಗೆ ಮೆಣಸಲ್ಲಿ ಯಾವ ತರ ರೋಗ ಬರುತ್ತೆ ಅಂತ ಹೇಳಿ. ನೋಡಿ ಇದೊಂದು ಲಾಸ್ಟ್ ನಾವು ಕುಯ್ಯೋ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ರೋಗ ಬಂದಿದ್ದು. ಏನಿಲ್ಲ 2 ದಿವಸ ಆಯ್ತು, ಆ ಟೈಮಲ್ಲಿ ನಾವು ಸ್ಪ್ರೇ ಮಾಡ್ಲಿಕ್ಕೂ ಆಗಿಲ್ಲ. ಸೊರಗು ರೋಗ ಅಂದ್ರೆ ಇದು ಶೀಘ್ರ ಸೊರಗು ರೋಗ ಅಂತ, ಫುಲ್ ಗಿಡ ಎಲ್ಲ ಸುತ್ತಬಿಟ್ಟಿದೆ ನೋಡಿ, ಫುಲ್ ಸೊರಗು ರೋಗ ಅಂತ. ಇದಕ್ಕೆ ಒಂದು ಕಪ್ಪು ಕೊಳೆ ರೋಗ ಅಂತಾರೆ, ಅದು ಅಷ್ಟೇ ತಕ್ಷಣ ಬಂದ್ರೆ 2 ದಿವಸದಲ್ಲಿ ಹೋಗ್ಬಿಡ್ತು. ಅಂದ್ರೆ ಇದು ಗಿಡ ಕಂಪ್ಲೀಟ್ ಸತ್ತೋಯ್ತು. ಇದು ಏನು ಬದುಕಿಸ್ಲಿಕ್ಕೆ ಆಗೋದಿಲ್ಲ, ಇದು ಫುಲ್ ಕಿತ್ತಾಕಿ ಹೊರಗಡೆ ಬಿಸಾಕಿದ್ರೆ ನೀವು ಸ್ಪ್ರೇ ಕೊಟ್ಟಿದ್ರೆ ಕಂಟ್ರೋಲ್ ಆಗೋದು ಅಷ್ಟು ಕಂಟ್ರೋಲ್ ಬರಲ್ಲ. ನೀವು ಏನಿದ್ರು ಮುಂಜಾಗ್ರತೆ ಹೊಡಿಬೇಕು, ಬಿಟ್ರೆ ಬಂತು ಆಮೇಲೆ ರೋಗ ಬಂದ್ಮೇಲೆ ಹೊಡಿ ಮುಂಜಾಗ್ರತೆಯಾಗಿ ಬೋಡೋ ದ್ರಾವಣ. ಮತ್ತೆ ನೀವು ಅದು ನೆಕ್ಸ್ಟ್ ಏನು ರೋಗ ಬಂತು ಅಂತ ಹೊಡೆದ್ರೆ ಅದಕ್ಕೆ ಯಾವ್ದೇ ಕಂಟ್ರೋಲ್ ಬರಲ್ಲ. ಕಿತ್ತು ಬಿಸಾಕ್ಬೇಕು, ರೀಪ್ಲಾಂಟಿಂಗ್ ಮಾಡ್ಬೇಕಷ್ಟೇ. ಸರ್ ಮತ್ತೊಂದು ಬಂದ್ಬಿಟ್ಟು ಇವಾಗ ಏನಾಗಿದೆ ಅಂದ್ರೆ ಕಾಫಿಲ್ ನೋಡಿ ನಮಗೆ ಇದು ಸಮಾಧಾನ ಇಲ್ಲ. ಈ ಇಳುವರಿ ಏನೋ ಅವಾಗ ನಾಟಿ ಮಾಡಿದರೆ ಒಂದು 15 ವರ್ಷದ ಹಿಂದೆ, ನಮಗೆ ಅದು ಯಾಕೋ ಇಳುವರಿ ನಮ್ಗೆ ಇಷ್ಟ ಆಗಿಲ್ಲ. ಈಗ ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡಿದಾರೆ ಅಂದ್ರೆ ಇದಕ್ಕೆ ಏನು ಇದ್ರದ್ದೇನು ಚಿಗುರು ಇರುತ್ತೆ, ಅದಕ್ಕೆ ನಾವು ಅದನ್ನ ಕಟ್ ಮಾಡಿ ಬೇರೆ ಚಿಗುರನ್ನ ತಂದು ಕಸಿ ಮಾಡ್ತೀವಿ. ಅಂದ್ರೆ ಮಾವಲ್ಲಿ ನಿಮಗೆ ಏನ್ ಮಾಡ್ತೀವಿ, ಇದೇ ಗಿಡದ್ದು ಚಿಗುರಿಗೆ ಬೇರೆ ಗಿಡ ಅಂದ್ರೆ ಹೇಳ್ಬೇಕಂದ್ರೆ ನೀವು ನಿಮ್ಮ ಇದ್ರಲ್ಲಿ ಮಾವಿಗೆ ಮಾಡ್ತಾರೆ, ಮತ್ತೆ ಗೇರು ಹಣ್ಣಿಗೆ ಹೇಗೆ ಇದು ಪುನಶ್ಚೇತನ ಅಂತ ಒಂದು ಮಾಡ್ತಾರೆ, ಅದೇ ತರ ಇದು ಒಂದು ಮಾಡೋದು. ಈಗ ಕೀಳ್ಲಿಕ್ಕೆಲ್ಲ ಬಾರಿ ಕಷ್ಟ. ಇದು ಕೀಳ್ಲಿಕ್ಕೆ ಸಾಧಾರಣ ಒಂದು ಸುಮಾರು ಆಳ್ಬೇಕಾಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಈಗ ಒಂದು ಚಿಗುರನ್ನ ನೋಡಿ ಸರ್, ಈಗ ಇಲ್ಲಿ ನೀವು ನೋಡ್ಬೋದು, ಇದು ನೋಡಿ ಇದು ಈ ಗಿಡದ ಚಿಗುರು. ಓಕೆನಾ. ನೋಡಿ ಈ ತಾಯಿ ಚಿಗುರು, ಇದು ನಾವು ಬೇರೆ ಕಡೆ ಎಲ್ಲಿ ತುಂಬಾ ಚೆನ್ನಾಗಿ ಇಳುವರಿ ಬರುತ್ತೆ ಅದನ್ನ ತಂದು ಒಂದು 15 ಡೇಸ್ ಆಯ್ತು ಕಸಿ ಮಾಡಿದೀನಿ ನೋಡಿ, ಸಕ್ಸಸ್ ಆಗಿದೆ. ಇದು ಈಗ ಈ ಗಿಡ ಇದು ಬೆಳೆದ್ಮೇಲೆ ಇದನ್ನ ಕಟ್ ಮಾಡ್ತಾ ಇದೀವಿ ನೋಡಿ ಸರ್. ಇಲ್ಲಿಗೆ ಏನೋ ನಮ್ದು ಇದು ಬರುತ್ತೆ, ಕಟ್ ಮಾಡ್ತೀವಿ ಮಿಷಿನ್ ಅಲ್ಲಿ, ಅಥವಾ ಗಿಡ ಸ್ವಲ್ಪ ಚೆನ್ನಾಗಿ ಬಂದ ತಕ್ಷಣ ಕಟ್ ಮಾಡ್ತೀವಿ. ಇದ್ರಲ್ಲಿ ನಮಗೆ ಇಳುವರಿ ಪಡೆಯಬಹುದು. ಈಗ ಇನ್ನೊಂದು ಬೇರೆ ಗಿಡದಿಂದ ಇದು ಬೇರೆ ಗಿಡ ನೋಡಿ, ರೋಬಸ್ಟಾನೇ ಬೇರೆ ಇದು ರೋಬಸ್ಟಾನೇ ನಮ್ಗೆ ಯಾವ ಇಳುವರಿ ಚೆನ್ನಾಗಿ ಕೊಡುತ್ತೆ ಆ ರೋಬಸ್ಟ್, ಅಂದ್ರೆ ಪ್ರತಿ ವರ್ಷ ಕೊಡು ಇಳುವರಿ ಒಳ್ಳೆ ತಾಯಿ ಗಿಡದಿಂದ ಆಯ್ಕೆ ಮಾಡಿ ಮಾಡಿದೀವಿ. ಇನ್ನು ಕ್ಲೀನ್ ಆಗಿ ನೋಡಿ ಸರ್, ಇಲ್ಲಿ ನೋಡಿ ಇದು 1 ತಿಂಗಳಾಯ್ತು ನೋಡಿ ಸರ್, ರೆಡಿ ಇದೆ ಈಗ ಗಿಡ ಫುಲ್ ಕಸಿ ಮಾಡಿ ರೆಡಿ ಇದೆ ನೋಡಿ, ಸಕ್ಸಸ್ ಆಗಿದೆ. ಏನ್ ಮಾಡಿದ್ರೆ ಸ್ಟಿಚ್ ಹಾಕಿದೆ, ರೆಡಿ ಇದೆ. ಈಗ ಇದನ್ನ ಕಡಿತೀವಿ, ಈ ಕಡ್ಬಿಡ್ತೀರಾ, ಬಂದ ತಕ್ಷಣ ಕಡಿಯೋದೇ. ಈಗ ಇದು ಏನು ಮಾಡ್ಲಿಕ್ಕಿಲ್ಲ.
ನೋಡಿ ಸರ್, ಇದು ಬಂದು ನಿಮಗೆ ಇದೊಂದು ಕಾಂಪೋಸ್ಟ್ ಯೂನಿಟ್, ಒಂದು ಸಣ್ಣ ಮಟ್ಟಕ್ಕೆ ಒಂದು ಮಾಡ್ಕೊಂಡಿರೋದು ಗುಂಡಿ ಇದು. ಹಾ, ಎಷ್ಟು ಅಡಿ ಇದು? ಇದು ನಿಮಗೆ 12 ಅಡಿ ಉದ್ದ ಇದೆ, 4 ಅಡಿ ಅಗಲ ಇದೆ, ಪ್ಲಸ್ 4 ಅಡಿ ಆಳದಲ್ಲಿ ಮಾಡಿಟ್ಟಿದ್ದೀನಿ. ಇದು ಒಂದ್ ಟ್ರಿಪ್ ಆಯ್ತು, ಖಾಲಿ ಆಯ್ತು, 1 ತಿಂಗಳು ಆಯ್ತು ಈ ಸರಿ ಮಾಡಿ. ಈಗ ನೋಡಿ, ಈಗ ನಮ್ಮ ಏನು ತೋಟದಲ್ಲಿ ಏನು ತ್ಯಾಜ್ಯ ಇದಾವೆ ಅಂದ್ರೆ ಅಡಿಕೆ ಸೋಗೆನ ಏನಿದೆ ಎಲ್ಲ ತಂದು ಇಲ್ಲಿ ಇಟ್ಟಿದೀವಿ. ಸ್ವಲ್ಪ ಬಿಸ್ಲಿಗೆ ಬಿಟ್ಟಿದೀವಿ. ಈಗ ಸ್ವಲ್ಪ ಬಿಸಿಲಲ್ಲಿ ಒಂದು ಅಂದ್ರೆ ಎಲೆಚುಕ್ಕೆ ಇರೋದ್ರಿಂದ ಎಲ್ಲ ಫುಲ್ ಎಲ್ಲ ಒಣಗಿದ ಮೇಲೆ ಇನ್ನು ಹಂತವಾಗಿ ಸಣ್ಣವಾಗಿ ಕಟ್ ಮಾಡಿ ಒಂದ್ ಲೇಯರ್ ಇದಾಕ್ತಿವಿ, ಮತ್ತೆ ಒಂದ್ ಲೇಯರ್ ಜಿಯೋ ಅಂದ್ರೆ ಏನು ಸ್ಲರಿ ಇದೆ ಅಲ್ಲ, ಗೊಬ್ಬರ ಸ್ಲರಿನ ಹಾಕ್ತಿವಿ. ಅದ್ರ ಮೇಲೆ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಮತ್ತೆ AMC ಇನ್ನಿತರ ಏನು ನಮ್ಮ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆಯಲ್ಲಿ ಏನ್ ಸಿಗುತ್ತೆ ಅದನ್ನ ತಂದು ನಾವು ಹಂತವಾಗಿ ಒಂದ್ 2-3 kg ಮೇಲ್ಗಡೆ ಹಾಕಿ, ಪುನಃ ಅದ್ರ ಮೇಲೆ ನೀವು ಏನು ಇದನ್ನ ಕಟ್ ಮಾಡಿ ಪುನಃ ಅದ್ರ ಮೇಲೆ ಜೀವಾಮೃತ ಮತ್ತೆ ಏನು ಈ ಸ್ಲರಿನ ಹಾಕಿ ಮುಚ್ಚಿ ಅದ್ರ ಮೇಲೆ 1 ಅಡಿ ಮಣ್ಣು ಹಾಕಿ ಕ್ಲೀನ್ ಆಗಿ ಮುಚ್ಚಿಟ್ಬಿಡ್ತೀವಿ. ನೆಕ್ಸ್ಟ್ ಇಯರ್ಗೆ ಅದನ್ನ ಓಪನ್ ಮಾಡೋದು. ಒಂದ್ಸರಿ ಕ್ಲೋಸ್ ಮಾಡ್ರೆ 1 ವರ್ಷ ಬಿಡ್ತೀವಿ. ಯಾಕಂದ್ರೆ ಇಲ್ಲಿ ಏನು ನಿಮ್ಗೆ ಸೂಕ್ಷ್ಮ ಜೀವ ಚಲನೆ ಬಾರಿ ಕಮ್ಮಿ ಇರುತ್ತೆ, ಮಳೆ ಇರೋದ್ರಿಂದ ನಾವು 1 ವರ್ಷಕ್ಕೆ ಅಂದ್ರೆ 6 ತಿಂಗಳಿಗೆ ಬೇರೆ ಕಡೆ ಯೂಸ್ ಮಾಡ್ಬೋದು, ನಾವೆಲ್ಲ 1 ವರ್ಷಕ್ಕೆ ಯೂಸ್ ಮಾಡ್ಬೋದು. ಒಳ್ಳೆ ಕಾಂಪೋಸ್ಟ್ ಆಗುತ್ತೆ. ಇದು ಸಾಧಾರಣ ಒಂದು 30 kg ಗೊಬ್ಬರ ಒಂದು 250 ರಿಂದ 300 ಬ್ಯಾಗ್ ರೆಡಿ ಆಗಿರುತ್ತೆ ಇದರಲ್ಲಿ. ಈ ತರದ್ ಎಷ್ಟು ಇದೆ ನಿಮ್ಮಲ್ಲಿ? ನಮ್ಮಲ್ಲಿ ಈಗ ಒಂದು 3 ಇದೆ, ಇದು ಒಂದು ಇಲ್ಲಿದೆ. ಎಷ್ಟು ಎಕರೆಗೆ ಮೇಂಟೈನ್ ಮಾಡ್ತಿದ್ದೀರಾ? ಇದು ಸಾಧಾರಣ ಒಂದು ನಾವು 4 ಎಕರೆಗೆ ಮೇಂಟೈನ್ ಮಾಡ್ತೀವಿ. ಸಣ್ಣ ಅಡಿಕೆ ಗಿಡಗಳಿಗೆಲ್ಲ ತುಂಬಾ ಯೂಸ್ ಮಾಡ್ತೀವಿ. ನೋಡಿ ಸರ್, ಇಲ್ಲಿ ನೀವು ಕಾಣ್ತಿರ್ಬೋದು, ಇದು ನಮ್ಮಲ್ಲಿ ಜೀರಿಗೆ ಮೆಣಸು ಅಂತ ಹೇಳಿ ಕರಿತೀವಿ. ಅಂದ್ರೆ ಗಾಂಧಾರಿ ಮೆಣಸಿಗೆ ಜೀರಿಗೆ ಮೆಣಸು ಅಂತ ನಮ್ಮಲ್ಲಿ ಕರೆಯೋದು ಹೆಚ್ಚಾಗಿ. ಇದು ಇದ್ರದ್ದು ವಿಶೇಷ ಏನಪ್ಪಾ ಅಂದ್ರೆ, ಏನು ಹಸಿಮೆಣಸಿನ ನಿಮ್ಗೆ ಸಿಗುತ್ತೆ ಅಂಗಡಿಗಳಲ್ಲಿ, ಅದ್ರಕ್ಕಿಂತ ನನ್ನ ಪ್ರಕಾರ ಒಂದು 5-6 ಪಟ್ಟು ಜಾಸ್ತಿ ಖಾರ ಇರುತ್ತೆ. ಇದು ಹಂಗೆ ಜಾಸ್ತಿ ಯೂಸ್ ಮಾಡಕ್ಕೆ ಒಂದು 2 ರಿಂದ 3 ಹಾಕಿದ್ರೆ ಸಾಕು ಚಟ್ನಿಗಳಿಗೆಲ್ಲ. ಮತ್ತೆ ಇದ್ರದ್ದು ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ, ಇದು ತುಂಬಾ ಆಯುರ್ವೇದಿಕ್ ಅಂಶನ ಹೊಂದಿದೆ. ಮತ್ತೆ ಗ್ಯಾಸ್ಟ್ರಿಕ್ಗೆಲ್ಲ ಇದು ತುಂಬಾ ರಾಯಬಾಣ ಅಂತಾನೆ ಹೇಳ್ಬೋದು. ಮತ್ತೆ ಅದು ಬಿಟ್ರೆ ಇದು ಅಷ್ಟೇ ಮಾರ್ಕೆಟಿಂಗ್ ವ್ಯಾಲ್ಯೂ ತುಂಬಾ ಜಾಸ್ತಿ ಆಗಿದೆ ಈಗ ಕೆಜಿಗೆ. ಮತ್ತೆ ಒಸಡಿನ ತೊಂದರೆಗಳಿಗೂ ಇದು ತುಂಬಾ ಆಯುರ್ವೇದಿಕ್ ಅಂತ ಹೇಳ್ತೀವಿ. ಎಷ್ಟಿರ್ಬೋದು ಕೆಜಿಗೆ? ಈಗ 1000 ರಿಂದ 2000 ರೂಪಾಯಿ ನಡೀತಾ ಇದೆ. ಅಂದ್ರೆ ಇದು ನೀವೇ ನೆಟ್ಟಿರೋದು? ಸಪರೇಟ್ ಆಗಿ ಕೃಷಿ ಮಾಡ್ಲಿಕ್ಕೆ ಆಗಲ್ಲ, ಏನೋ ಒಂದು ಮನೆ ಖರ್ಚಿಗೆ ಒಂದು ಮಾಡ್ಕೊಬಹುದು. ಅದು ಬಿಟ್ರೆ ತುಂಬಾ ಇದು ಮಾಡಿದ್ರೆ ಈಗ ನವಿಲುಗಳ ಕಾಟ ತುಂಬಾ ಇದೆ. ನವಿಲುಗಳು ಫುಲ್ ಇದು ಕಾಯಿ ತಿನ್ನೋದಲ್ದೇನೆ ನೀವೇನು ಈ ಸುಳಿಗಳನ್ನ ತಿಂತವೆ. ಹೌದು, ಇದೇ ನಾವು ನೆಟ್ಟಿರೋದೇನೋ ಅದಾಗೆ ಬಿದ್ದು ಹುಟ್ಟಿರೋದು. ತುಂಬಾ ಒಳ್ಳೆ ಯೂಸ್ಫುಲ್ ಆಗಿದೆ ನೋಡಿ, ಫುಲ್ ಹಣ್ಣಾಗಿದೆ. ನನಗೆ ತುಂಬಾ ಖಾರ ಮಾತ್ರ ಇದು ಜಸ್ಟ್ ಇದು ಮಾಡಿ ಕಣ್ಣಿಗೆಲ್ಲ ಇಟ್ಟು ಅಲ್ಲೂ ಖಾರ ಸ್ಟಾರ್ಟ್ ಆಗುತ್ತೆ. ಇಂಗ್ಲಿಷ್ ಅಲ್ಲಿ ಬುಲ್ಸೈ ಚಿಲ್ಲಿ ಅಂತ ಒಂಥರ ಕರೀತಾರೆ. ಸರ್, ತಮ್ಮ ಹೆಸರು? ಸಂತೋಷ್. ಎಲ್ಲಿ ಅವರು ತಾವು? ಕಾರ್ಕಳ ಇಂದ ಇಲ್ಲಿ ಕೆಲಸಕ್ಕೆ ಬಂದಿರೋದು? ಕೆಲಸಕ್ಕೆ ಬಂದಿರೋದು. ಏನ್ ಕೆಲಸ ಮಾಡ್ತಿರೋದು ನೀವು? ನಾವು ಮರಗಸಿ ಸದಡೆ ಮಿಷಿನ್ ಕಾಂಟ್ಯಾಕ್ಟ್ ಮಾಡೋದು. ಮರಗಸಿಗಳು ಅಂದ್ರೆ ಬ್ರಾಂಚಸ್ ಗಳನ್ನ ಕಟ್ ಮಾಡೋದು. ಯಾವ ತರ ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಮರಗಳನ್ನ ಕಟ್ ಮಾಡ್ತೀರಿ ನೀವು? ದಿನಕ್ಕೊಂದು 25-30 ಮರ. 25-30 ಮರ ಹತ್ತಿ ಈ ತರ ಅಂದ್ರೆ ದೊಡ್ಡ ಮರಗಳನ್ನ ಹತ್ತಿ ಅದನ್ನ ಬ್ರಾಂಚ್ ಗಳೆಲ್ಲ ಕಟ್ ಮಾಡೋ ಕೆಲಸ. ಯಾವ ತರ ನೀವು ಅಂದ್ರೆ ಮರ ಕಟ್ ಮಾಡೋದಕ್ಕೆ ಯಾವ ತರ ತಗೊಳ್ತೀರಾ ಅಮೌಂಟ್ ನ? ದಿನ 1,500,000. 1,500,000 ಅಂದ್ರೆ ಮರದ ಲೆಕ್ಕನ ಅಥವಾ ಕೂಲಿ? ದಿನಗೂಲಿ 1,500,000. ಮರ ಲೆಕ್ಕ ಮರ 80 ರೂಪಾಯಿ. ಒಂದು ಮರದ ಲೆಕ್ಕ ತಗೊಂಡ್ರೆ ಒಂದು ಮರ ಕಟ್ ಮಾಡ ಫುಲ್ ಕಟ್ ಮಾಡಕ್ಕೆ 80 ರೂಪಾಯಿ. ಫುಲ್ ಇಲ್ಲ ಒಂದ್ ದಿನಗೂಲಿ ಅಂದ್ರೆ 1,500,000. ಅಂದ್ರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಮಾಡ್ತೀರಾ? 9 ಗಂಟೆಯಿಂದ 2 ಗಂಟೆ ತನಕ. 9 ಗಂಟೆಯಿಂದ 2 ಗಂಟೆ ಅಷ್ಟೇ. ಅಷ್ಟರೊಳಗಡೆ ಎಷ್ಟು ಒಂದು ಅಂದಾಜು 80 ಮರ ಕಟ್ ಮಾಡ್ತೀರಾ? ಏನ್ ಕಷ್ಟ ಆಗಲ್ವಾ 10 ಇಳಿದು ಮರಗಳನ್ನ ಕಟ್ ಮಾಡಕ್ಕೆ? ಎಲ್ಲ ಅಭ್ಯಾಸ ಆಗೋಗಿದೆ. ಸರಿ, ಇದೇ ಕುಡ್ಲಾಕೊಂಡಿದ್ರಲ್ಲಿ ಏನಿದು? ಇದಕ್ಕೆ ಏನಂತೀವಿ ಉಪಕರಣಕ್ಕೆ? ನಾವು ಅಂಕೋಡಿ ಅಂತೀವಿ. ಅಂಕೋಡಿ ಅಂದ್ರೆ ಇಲ್ಲಿ ನಿಮ್ಮ ಈ ಕಡೆ ಭಾಗ, ಈ ಮಲೆನಾಡು ಭಾಗದಲ್ಲಿ ಮಾತ್ರ ಸಿಗೋದು ಅನ್ಸುತ್ತೆ ಇದು? ಹೌದು, ಇಲ್ಲಿ ಮಾತ್ರ. ಈ ಕಸಿ ಎಲ್ಲ ಮಾಡ್ತಾರ, ನಿಮ್ಗೆ ತೆಗಿಯಕ್ಕೆ ಸುಲಭ ಆಗತ್ತೆ ಅಂತ. ತೆಗಿಯಕ್ಕೆ ಹಾಕೊಳಕ್ಕೆ ಅಥವಾ ಮರ ಹತ್ತುವಾಗೆಲ್ಲ ನಿಮ್ಗೆ ಅನುಕೂಲ ಆಗುತ್ತೆ ಅಂತ. ಚೆನ್ನಾಗಿ